ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಾಗಿದೆ, ಹಾಗಾಗಿ ಈ ಉತ್ತರವನ್ನು ಇಲ್ಲಿ ಕೊಟ್ಟಿರತಕ್ಕಂಥ ಅಧಿಕೃತ ಕೀ ಉತ್ತರಗಳನ್ನು ಸರಿಯಾಗಿ ಗಮನಿಸಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಪಂಜಾಬನ್ನು ಬ್ರಿಟಿಷರು ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದರು. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು? ಲಾರ್ಡ್ ಡಾಲೌಸಿ ಅಥವಾ ವೆಲ್ಲೆಸ್ಲಿ, ರಾಬರ್ಟ್ ಕ್ಲೈವ್, ಕಾರ್ನ್ ವಾಲಿಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡಾಲೌಸಿ. ಸೊ ಡಾಲೌಸಿ ಅವರು ಏನು ಮಾಡಿದರು ಅಂತ ಹೇಳಿದರೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವನ್ನು ಮಾಡ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು ಯಾರು? ಸೊ ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಪರ್ಯಾಯ ಮರುಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರ್ತಕ್ಕಂಥ ಮಣ್ಣು ಯಾವುದು ಅಂತ ಕೇಳಿದರೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ಆವರಿಸಿರ್ತಕ್ಕಂತಹ ಮಣ್ಣು ಯಾವುದು ಅಂತ ನೋಡೋದಾದರೆ ಅಲ್ಲಿ ನಮಗೆ ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಸೊ ಆಪ್ಷನ್ ಬಿ ಕೆಂಪು ಮಣ್ಣು ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳಾಗುವಂಥ ಪ್ರಕ್ರಿಯೆಯನ್ನು ಆರ್ಥಿಕ ಅಭಿವೃದ್ಧಿ ಅಂತ ಕರೀತಾರೆ. ಈ ಥರ ಹೇಳಿದ್ದು ಯಾರು? ಯಾವ ಅರ್ಥಶಾಸ್ತ್ರಜ್ಞರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ? ಸರಿಯಾದ ಉತ್ತರ ಬಾಲ್ಡ್ವಿನ್ ಅಂತಕ್ಕಂಥದ್ದು. ಸೊ ಆಪ್ಷನ್ ಸಿ ನಲ್ಲಿ ಆ ಉತ್ತರವನ್ನು ನೋಡ್ತಾ ಇದ್ದೀವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲ್ಡ್ವಿನ್. ನೆಕ್ಸ್ಟು, ರೇಗೂರ್ ಮಣ್ಣು ಎಂದು ಕರೆಯಲ್ಪಡುವಂಥ ಮಣ್ಣು ಯಾವುದು? ರೇಗೂರ್ ಮಣ್ಣು ಅಂತ ಯಾವುದನ್ನು ಕರೀತಾರೆ? ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿ ಮಣ್ಣು ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಕಪ್ಪು ಮಣ್ಣುವನ್ನು ರೇಗೂರ್ ಮಣ್ಣು ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಕಪ್ಪು ಮಣ್ಣುವನ್ನು ರೇಗೂರ್ ಮಣ್ಣು ಅಂತ ಕರೀತಾರೆ. ಹಾಗೆಯೇ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು? ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ಸಮೀಪದ ಶಾಲೆಗಳಲ್ಲಿ ಕಪ್ಪು ಬೋರ್ಡ್ ಮೇಲೆ ಬರೆದಿರ್ತಾರೆ, ನೋಟಿಸ್ ಬೋರ್ಡಿಗೆ ಅಂಟಿಸಿರ್ತಾರೆ, ಪೇಂಟ್ ಮಾಡಿರ್ತಾರೆ, ನೀವು ನೋಡಿದಿರಿ ಅಂತ ಭಾವಿಸ್ತೀನಿ. ಮಕ್ಕಳ ಸಹಾಯವಾಣಿ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಯಾವುದು? 1098. ಸೊ ಆಪ್ಷನ್ ಬಿ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 1098 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ನು, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿದ ವರ್ಷ ಯಾವುದು? ಸೊ ಯಾವಾಗ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತು? ಸರಿಯಾದ ಉತ್ತರ 1948. ಸೊ 48ರಲ್ಲಿ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತು ವಿಶ್ವಸಂಸ್ಥೆ. ಹಾಗೆ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಇದು ಯಾವ ತಿಂಗಳು? ಮಾರ್ಚ್ 15ನೇ ತಾರೀಕು ವಿಶ್ವ ಗ್ರಾಹಕರ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ವಾಕ್ಯದಲ್ಲಿ, ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡಿಗೆ ಮರಳಿದನು? ವೆಲ್ಲೆಸ್ಲಿ ಯಾಕೆ ಇಂಗ್ಲೆಂಡಿಗೆ ಹೋಗ್ತಾರೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು? ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ, ವೆಲ್ಲೆಸ್ಲಿಯು ಯುದ್ಧ ಪ್ರಿಯ ಆಗಿರ್ತಾರೆ. ಯುದ್ಧ ಪ್ರಿಯ ನೀತಿಯಿಂದ ಅವರು ಕೆಲಸ ಮಾಡ್ತಿರ್ತಾರೆ. ಅದರಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗಿ ಅವರು ತನ್ನ ಇಂಗ್ಲೆಂಡಿಗೆ ವಾಪಸ್ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ನೆಕ್ಸ್ಟ್, ಬಂಗಾಳದ ವಿಭಜನೆಯನ್ನು ರೂಪಿಸಿದ ವೈಸರಾಯ್ ಯಾರು ಅಂತ ಕೇಳಿದ್ದಾರೆ. ಬಂಗಾಳದ ವಿಭಜನೆಯನ್ನು ರೂಪಿಸತಕ್ಕಂಥ ವೈಸರಾಯ್ ಯಾರಪ್ಪ ಅಂತ ಹೇಳಿದರೆ ಲಾರ್ಡ್ ಕರ್ಜನ್ ಅವರು ಬಂಗಾಳ ವಿಭಜನೆಗೆ ಸಂಬಂಧಪಟ್ಟಂತೆ ಆ ಒಂದು ಕಾರಣಕರ್ತ ಆಗಿರ್ತಕ್ಕಂತಹ ಒಂದು ವೈಸರಾಯ್ ಅವರು. ಸೊ ನೆಕ್ಸ್ಟ್ ಕ್ವಶನ್ನು, ಪಂಚಶೀಲ ತತ್ವಗಳಿಗೆ ಸಹಿ ಮಾಡಿದ ಭಾರತದ ಪ್ರಧಾನಮಂತ್ರಿ ಯಾರು? ಪಂಚಶೀಲ ತತ್ವಗಳಿಗೆ ಸಹಿ ಮಾಡಿರ್ತಕ್ಕಂಥ ಭಾರತದ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರೂರವರು. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಇನ್ನು ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನು? ಸಮಾಜದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಡಿಫ್ರೆನ್ಷಿಯೇಟ್ ಮಾಡ್ತಕ್ಕಂಥದ್ದು ಯಾವ್ಯಾವ ಆಧಾರದ ಮೇಲೆ? ಸೊ ವರ್ಣ, ಜಾತಿ, ಘನತೆ ಇದ್ರ ಮೇಲೆಲ್ಲ ಡಿಫ್ರೆನ್ಷಿಯೇಷನ್ ಮಾಡ್ತಾರಲ್ಲ, ಅದನ್ನು ನಾವು ಸ್ತರವಿನ್ಯಾಸ ಅಂತ ಕರೀತಾರೆ. ಅದನ್ನು ಸ್ಟೇಟ್ಮೆಂಟ್ ಹೇಗೆ ಬರೀತೀರಾ? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ಪರಿಗಣಿಸುವುದು ಅಥವಾ ವಿಂಗಡಿಸ್ತಕ್ಕಂಥದ್ದನ್ನು ಸಾಮಾಜಿಕ ಸ್ತರವಿನ್ಯಾಸ ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದ ಭಾರತದ ಸಂವಿಧಾನದ ತಿದ್ದುಪಡಿ ಯಾವುದು? ಭಾರತದ ಯಾವ ಸಂವಿಧಾನದ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತಂತು? ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ, ಸರಿಯಾದ ಉತ್ತರ ತಿದ್ದುಪಡಿ 73. ಅಂದರೆ 73ನೇ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದಂತಹ ಒಂದು ಸಂವಿಧಾನದ ತಿದ್ದುಪಡಿ ಆಗಿದೆ. ಹಾಗೆ ಬಾವಿ ನೀರಾವರಿ ಅತಿ ಪ್ರಮುಖವಾದಂತಹ ನೀರಾವರಿ ಪದ್ಧತಿಯಾಗಿದೆ. ಯಾಕೆ ಅಂತ ಕೇಳಿದರೆ, ಸೊ ಅದಕ್ಕೆ ಕೆಲವೊಂದು ಕಾರಣಗಳನ್ನು ನಾವು ಕೊಡ್ತೇವೆ. ಸೊ ಆ ಕಾರಣಗಳು ಏನು ಅಂತ ನಾವು ನೋಡೋದಾದರೆ, ಪ್ರಮುಖವಾಗಿ
ಸೊ ಬಾವಿ ನೀರಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿಯನ್ನು ಒದಗಿಸುವಂತಹ ಕೆಪಾಸಿಟಿ ಆಗ್ತದೆ. ಜೊತೆಗೆ ಮಳೆಯ ಕಡಿಮೆ ಬೀಳುವಂಥ ಪ್ರದೇಶ ಏನಿದೆ ಅಲ್ಲಿ ಹೆಚ್ಚು ಉಪಯುಕ್ತ ಆಗುತ್ತೆ. ನಿರ್ವಹಣೆ ಕೂಡ ತುಂಬಾ ಸುಲಭವಾಗಿರುತ್ತೆ ಬಾವಿದು. ಹಾಗೆ ಇದಕ್ಕೆ ವೆಚ್ಚ ಕೂಡ ಕಡಿಮೆ, ಅಂದರೆ ನವೀಕರಣ ವೆಚ್ಚ ಕಡಿಮೆ ಆಗಿರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಮುಂದಿನ ಪ್ರಶ್ನೆ, ವಿಕೇಂದ್ರೀಕರಣ ಅಂದರೆ ಏನು ಅಂತ. ಸೊ ಹಾಗೆ ಇನ್ನೊಂದು ಪ್ರಶ್ನೆ, ಟೆಲಿಶಾಪಿಂಗಿಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯ ಆಗಿದೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲಿಗೆ ವಿಕೇಂದ್ರೀಕರಣ ಅಂದರೆ ಏನು? ವಿಕೇಂದ್ರೀಕರಣ ಅಂತ ಹೇಳಿದರೆ ಗ್ರಾಮದ ಆಡಳಿತಾಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡ್ತಕ್ಕಂಥದ್ದಕ್ಕೆ ವಿಕೇಂದ್ರೀಕರಣ ಅಂತೇಳಿ ನಾವು ಕರಿತೀವಿ. ಅಂದರೆ ಗ್ರಾಮದ ಆಡಳಿತ ಅಧಿಕಾರ ಜೊತೆಗೆ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡ್ತಕ್ಕಂಥದ್ದು ವಿಕೇಂದ್ರೀಕರಣ ಆಗುತ್ತೆ. ಹಾಗೆ ಟೆಲಿಶಾಪಿಂಗ್ ಯಾಕೆ ಹೆಚ್ಚು ಜನಪ್ರಿಯವಾಗಿದೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಗೆ ಕುಳಿತಲ್ಲಿಗೆ ವಸ್ತುಗಳು ಲಭ್ಯ ಆಗುತ್ತೆ. ಸೊ ಹಾಗಾಗಿ ಈ ಟೆಲಿಶಾಪಿಂಗಿಗೆ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಅದೇ ರೀತಿ ದೊಡ್ಡ ಒಂದು ಪ್ರಶ್ನೆಗಳು ಯಾವ ರೀತಿಯಲ್ಲಿ ಬರ್ಬೋದು ಅಂತ ನೋಡೋದಾದರೆ, ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅಥವಾ ಪಂಚಶೀಲ ತತ್ವಗಳು ವಿಶ್ವಶಾಂತಿಗೆ ಹೇಗೆ ಸಹಾಯಕವಾಗಿವೆ? ಈ ರೀತಿ 2 ಪ್ರಶ್ನೆಗಳನ್ನು ಕೇಳಿದಾಗ ನೀವು ಪರೀಕ್ಷೆಯಲ್ಲಿ ಕೇವಲ ಒಂದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಒಂದು, ನೀವೇನಾದರೂ ನಿಮಗೆ ಕರೆಕ್ಟಾಗಿ ಗೊತ್ತಿರುವಂಥ ಈ ಪ್ರಶ್ನೆಗಾದರೂ ಉತ್ತರ ಕೊಡ್ಬೋದು, ಅಥವಾ ಈ ಪ್ರಶ್ನೆಗಾದರೂ ಉತ್ತರ ಕೊಡ್ಬೋದು. 2 ಕೀ ಆನ್ಸರನ್ನು ನಾನು ಹೇಳ್ತೀನಿ. ಸಾಕ್ಷರತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂದರೆ, ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸಾಕ್ಷರ ಭಾರತ, ಮೂಲಭೂತ ಹಕ್ಕು ಆಗಿದೆ, ಹಾಗೆ ಶಿಕ್ಷಣ ಹಕ್ಕು ಅಂತ ಕೂಡ ಹೇಳ್ಬೋದು. ಇವುಗಳಲ್ಲಿ ಯಾವುದಾದ್ರೂ 4 ನೀವು ಬರೀಬೇಕಾಗುತ್ತೆ. ಪಂಚಶೀಲ ತತ್ವಗಳು ವಿಶ್ವಶಾಂತಿಗೆ ಹೇಗೆ ಸಹಾಯಕವಾಗಿವೆ ಅಂತದಾದರೆ ನೋಡಿ, ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆ ಗೌರವ, ಪರಸ್ಪರ ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರುವುದು, ಇನ್ನು ಪರಸ್ಪರ ಸಹಕಾರ ಮತ್ತು ಸಮಾನತೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಶಾಂತಿಯುತ ಸಹಬಾಳ್ವೆ. ಯಾವುದಾದ್ರೂ 4 ನೀವಲ್ಲಿ ಬರಿಬೋದು. ಇದು ಪಂಚಶೀಲ ತತ್ವಗಳು. ಇನ್ನು ಮುಂದಿನ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸವು ಸರ್ವವ್ಯಾಪಕವಾದದ್ದು ಹೇಗೆ? ಆವಾಗಲೇ ನಾವು ಸಾಮಾಜಿಕ ಸ್ತರವಿನ್ಯಾಸ ನೋಡಿದ್ವಿ, ಅದು ಹೇಗೆ ಸರ್ವವ್ಯಾಪಕವಾಯಿತು, ಹಾಗೆ ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ 2ಕ್ಕೂ ಉತ್ತರನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ದೊಂಬಿಗಳನ್ನು ನಿಯಂತ್ರಿಸಲಿಕ್ಕೂ ಕೂಡ ಕ್ರಮಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಪೊಲೀಸ್, ರಕ್ಷಣಾ ಪಡೆ, ಕಾನೂನು, ಸಮಯ ಪ್ರಜ್ಞೆ, ಈ ರೀತಿಯಾಗಿ ಪ್ರಶ್ನೆಗಳನ್ನು ನಿಮಗೆ ಲಾಂಗ್ ಆನ್ಸರ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಸೊ ನೀವು ಇದನ್ನು ಓದ್ಕೊಂಡು ಈ ಥರದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಪರೀಕ್ಷೆಯಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಹೇಳ್ತಿರೋವಂಥದ್ದು, SSLC ವಿದ್ಯಾರ್ಥಿಗಳು, ಸರ್ ನಾವು ಓದಿಲ್ಲ, ಬಟ್ ನಾವು 3 ಗಂಟೆಗಳ ಕಾಲ ಪರೀಕ್ಷೆ ಸಮಯದಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥ ಪರಿಸ್ಥಿತಿ ಇದೆ. ಈಗ ನಮಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ನಾವು ಇನ್ನೂ ಓದಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಬರೀಬೇಕಾಗಿತ್ತು ಅಂತ. ಅದು ಪರೀಕ್ಷೆ ನಂತರ ಆ ಥರದ ಒಂದು ಥಿಂಕಿಂಗ್ಗಿಂತ ಮುಂಚೆ, ಪರೀಕ್ಷೆಗಿಂತ ಮುಂಚೆನೇ ನಾವು ಚೆನ್ನಾಗಿ ಓದಿದರೆ ಖಂಡಿತ ಆ ರೀತಿ ಆಗಲ್ಲ. ಅದನ್ನು ನೀವು ಕೂಡ ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಥರ ದೊಡ್ಡ ಒಂದು ಪ್ರಶ್ನೆಗಳು ಕೂಡ ಇದ್ದಾವೆ ನೋಡಿ. ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕ ಆಗ್ತವೆ, ಅದಕ್ಕೆ ಕೂಡ ಉತ್ತರನ ನೀವು ಇಲ್ಲಿ ನೋಡ್ಬೋದು. ಸೊ ಲಾಂಗ್ ಆನ್ಸರ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಬರುತ್ತೆ. ಇನ್ನು ಗ್ರಾಹಕರಿಗೆ ಬ್ಯಾಂಕ್ಗಳು ಈಗ ಹೇಗೆ ಸೇವೆಯನ್ನು ಸಲ್ಲಿಸ್ತಾ ಇವೆ? ಜಮಾ ಕಾರ್ಡು, ಖಾಸಗಿ ಸಾಲ, ಮನೆ ಕಟ್ಟಲಿಕ್ಕೆ ವಾಹನ ಸಾಲ, ಅಥವಾ ಪರಸ್ಪರ ನಿಧಿಯನ್ನು ನಿರ್ವಹಿಸುವುದು, ಅಂದರೆ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥದ್ದು, ಮತ್ತು ವ್ಯಾಪಾರಕ್ಕೆ ಬೇಕಾದ ಸಾಲಗಳು, ಭದ್ರತೆ ರಕ್ಷಣೆಗೆ ಕಪಾಟ ಕೊಡ್ತಕ್ಕಂಥದ್ದು, ಅಂದರೆ ಈಗ ನಾವಲ್ಲಿ ಲಾಕರ್ ಅಂತ ಮಾಡ್ತೀವಲ್ಲ ಅದು, ಡೆಬಿಟ್ ಕಾರ್ಡು, ಮತ್ತು ಭರವಸೆ ಸೇವೆಗಳು, ಮತ್ತು ಸಹಿಗಳಿಗೆ ಜವಾಬ್ದಾರಿ ಹಾಕ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಬ್ಯಾಂಕು ನಮಗೆ ಮಾಡಿಕೊಡುತ್ತೆ. ಈ ರೀತಿ ಪ್ರತಿ ಪ್ರಶ್ನೆಗೂ ಕೂಡ ನೀವು ಉತ್ತರಗಳನ್ನು ಬರೀಲಿಕ್ಕೆ ಏಬಲ್ ಆಗಬೇಕಾಗುತ್ತೆ. ಆ ಪ್ರಶ್ನೆಗಳು, ಉತ್ತರಗಳನ್ನು ನೀವು ನೋಡ್ಬೋದು. ಸೊ ನಿಮಗೇನಾದರೂ ಇದರ ಬೇಕು ಅಂತ ಹೇಳಿದರೆ ನಾನು ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡ್ಬೋದು. ಇದು ಒಂದು ಪ್ರಶ್ನೆ ಪತ್ರಿಕೆ, ಹಳೆಯ ಪ್ರಶ್ನೆ ಪತ್ರಿಕೆ ಆಗಿದೆ. ಅದನ್ನು ನಾನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಿದ್ದೀನಿ, ನೋಡ್ಬೋದು. ಸೊ ನೀವು ಕೂಡ ಇದನ್ನು ಡಿಸ್ಕಷನ್ ಮಾಡಬೇಕಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಸೊ ಈಗಲೇ ಡೌನ್ಲೋಡ್ ಮಾಡಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಕೂಡ ಮನೆಯಲ್ಲಿ ಇನ್ನಷ್ಟು ಅಭ್ಯಾಸವನ್ನು ಮಾಡಿ. ಸೊ ಲಾಂಗ್ ಆನ್ಸರ್ಸ್ ಇದ್ದಾವೆ ನೋಡಿ, ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವಲ್ಲಿ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಇನ್ನೂ ಇದೇ ಥರದ ತರಗತಿಗಳು ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಧನ್ಯವಾದಗಳು. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ.
ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಕ್ಷೆ ಬಗ್ಗೆ ನಾನು ಕಂಪಲ್ಸರಿ ಹೇಳಲೇಬೇಕು. ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಯಾವುದೇ ಪ್ರದೇಶಗಳಾಗಿರ್ಬೋದು, ಭಾರತ ನಕ್ಷೆ ಬರೆಯೋ ವಿಧಾನವನ್ನು ನೀವು ಕಲ್ತ್ಕೊಳ್ಳಿ. ಸೊ ಈ ನಕ್ಷೆಯನ್ನು ಕಲ್ತ್ಕೊಂಡ್ರೆ ಖಂಡಿತ ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ. ಡೋಂಟ್ ಫರ್ಗೆಟ್, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ.